ಓಂ ಶಾಂತಿ ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾನೀಗ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ಸಿಟಿ ಪಕ್ಕದಲ್ಲಿದೆ. ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಗ್ರಾಮ ಇದು. ಅವ್ರ ಮನೆ ಪಕ್ಕದಲ್ಲಿದ್ದೀನಿ. ಅವ್ರ ಮನೆ ನಾನು ರೈಟ್ ಸೈಡ್ ಇದೆ, ಅಲ್ಲಿ ನೋಡ್ಬೋದು ನೀವು. ಇಲ್ಲಿ ಗ್ರಾಮ ದೇವತೆ ಆಶೀರ್ವಾದ ಪಡ್ಕೊಂಡು ಈಗ ಅವ್ರ ಮನೆ ಪಕ್ಕದಲ್ಲಿದ್ದೀನಿ ನೋಡ್ರಿ, ಇದೆ ಅವ್ರ ಮನೆ ಗೇಟು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮನೆ, ಆ ಮನೆ ಹಳೆಯದಿದೆ, ಆದರೆ ಈಗ ಅಲ್ಲಿ ಲೈಬ್ರರಿ ಮಾಡಿದ್ದಾರೆ. ಅವರ ಪುಸ್ತಕಗಳು, ಅವರ ಬಟ್ಟೆಗಳು, ಅವರು ಯೂಸ್ ಮಾಡ್ತಿದ್ದ ಪೆನ್ನು, ಅವರು ಯೂಸ್ ಮಾಡ್ತಿದ್ದ ಸಾಕಷ್ಟು ದಿನನಿತ್ಯದ ಗೃಹ ಬಳಕೆಯ ವಸ್ತುಗಳು ಇವೆಲ್ಲ ಇಲ್ಲಿ ಆ ಒಂದು ಗ್ಯಾಲ್ರಿ, ಮ್ಯೂಸಿಯಂ ಅಂತಾರಲ್ಲ ನೀವು, ಲೈಬ್ರರಿ ಅಂತೀರಲ್ಲ, ಈ ಕಾಂಪೌಂಡ್ ಒಳಗಡೆ ಕಾಣುತ್ತಲ್ಲ ಅದರಲ್ಲಿರುತ್ತೆ. ನೀವು ನೋಡ್ಬೋದು, ಅದೇ ಮನೆ ಇರುತ್ತೆ. ಆಮೇಲೆ ಅವರ ವಾಸದ ಮನೆ ಕೂಡ ಹೆಂಚಿನ ಮನೆ ಕಡುತ್ತಲ್ಲ, ಅದು ಇದೇ ಅವ್ರ ಗ್ರಾಮ. ಇಲ್ಲಿ ಮುಂದುಗಡೆ ನಾಗರಕಟ್ಟೆ ಇದೆ, ನೋಡ್ಬೋದು. ಅವ್ರ ಮನೆ ಮುಂದೆ ನಾಗರಕಟ್ಟೆ ಇದೆ, ಬೇವಿನ ಮರ, ಹರಳಿ ಮರ ಇರುತ್ತೆ. ಈಗ ನೋಡಿದ್ರಲ್ಲ ಮನೆ, ಹೆಂಚಿನ ಮನೆ ಅದು, ಆ ಕಾಂಪೌಂಡ್ ಒಳಗೆ. ಇದು ಅವ್ರ ಗ್ರಾಮ, ಅಕ್ಕಪಕ್ಕ ಮನೆಗಳು. ಈಗ ಗೊತ್ತಾಯ್ತಲ್ಲ, ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಭವನ ಇದೆ. ಅವ್ರ ಮನೆ ಮುಂದುಗಡೆ ಆಪೋಸ್ ಆಗಿದೆ ನೋಡ್ರಿ ಮನೆ, ಗ್ರಾಮ ಪಂಚಾಯತಿ. ಆಮೇಲೆ ಏನೋ ಸ್ಕೂಲು ಗಿಲ್ಲು ಅಂತಿರಲ್ಲ, ಚಿಕ್ಕ ಚಿಕ್ಕ ಅದು ಅಂಗನವಾಡಿ ಸ್ಕೂಲ್ ಆ ರೀತಿ. ಈಗ ಅವ್ರ ಮನೆ ಪಕ್ಕದಲ್ಲಿ ನೋಡ್ರಿ ಇದೆ ಗ್ಯಾಲ್ರಿ. ಅವ್ರ ಮನೆ ಕಾಂಪೌಂಡ್ ಪಕ್ಕದಲ್ಲಿದ್ದೀನಿ ನೋಡ್ರಿ, ರೈಟ್ ಸೈಡು. ಈ ಕಡೆ ಲೆಫ್ಟಲ್ಲಿ ಒಂದು ದೇವಾಲಯ ಇದೆ, ಈ ಬೆಟ್ಟದ ಕಡೆ ನೋಡಿ. ಲೆಫ್ಟಲ್ಲಿ ನೋಡ್ರಿ, ಇಲ್ಲೊಂದು ದೇವಾಲಯ ಇದೆ, ಗೊತ್ತಾಯ್ತಲ್ಲ. ಅವ್ರ ಮನೆ ಪಕ್ಕದಲ್ಲೇ ಲೆಫ್ಟಲ್ಲಿ ದೇವಾಲಯ ಇದೆ, ರೈಟಲ್ಲಿ ಅವ್ರ ಮನೆ ಇದೆ. ಈಗ ನಾವು ಹಾಗೇ ಮುಂದಕ್ಕೆ ಹೋದರೆ ಇದೇ ರೋಡಲ್ಲಿ ಪಾರ್ಕ್ ಇರುತ್ತೆ, ಅವ್ರ ಸಮಾಧಿ ಇರುತ್ತೆ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಊರಿನ ಒಂದು ದೇವಾಲಯ, ಹನುಮಾನ್ ದೇವಾಲಯ, ಗೊತ್ತಾಯ್ತಲ್ಲ. ಓಂ ಶ್ರೀ ಸೀತಾರಾಮ ನೋಡಿ, ಅದೇ ದೇವಾಲಯ ಮುಂದೆ ಅವ್ರ ಮನೆ ನೋಡಿದ್ರಲ್ಲ. ಈಗ ಮನೆ ಹಿಂಭಾಗ ಇದು, ಅವ್ರ ಮನೆಯ ಹಿಂಭಾಗ ಬೆಟ್ಟ ಇದೆ, ಅವ್ರ ಮನೆಯ ಹಿಂಭಾಗ ಪರ್ವತಗಳಿದ್ದಾವೆ. ಅವ್ರ ಮನೆ ಹಿಂಭಾಗ ನೋಡಿ, ಇದು ಗ್ಯಾಲ್ರಿ ಅವ್ರ ಮನೆ. ಈ ಗ್ಯಾಲ್ರಿ ಪಕ್ಕದಲ್ಲಿ, ಈ ಕಾಂಪೌಂಡ್ ಒಳಗೆ ಗ್ಯಾಲ್ರಿ ಇದು, ಅದ್ರ ಪಕ್ಕದಲ್ಲಿ ಆ ಕಡೆ ಮನೆ, ಗೊತ್ತಾಯ್ತಲ್ಲ. ಹಾಗೆ ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಹಿಂದ್ಗಡೆ, ಓಕೆನಾ. ಈಗ ನಾವು ಇಲ್ಲಿಂದ ಅವ್ರ ಮನೆ ಹಿಂದೆ ಹೋಗೋಣ. ಬೆಟ್ಟ ಗಿಟ್ಟ ಇರುತ್ತೆ, ಅಲ್ಲಿ ಪಾರ್ಕ್ ಇರುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಮಾಧಿ ಇರುತ್ತೆ ನೋಡ್ರಿ, ಅಲ್ಲೇ ಮರಗಳು ಕಾಣುತ್ತಲ್ಲ, ಅಲ್ಲೇ ಇನ್ನೇನು ದೂರ ಇಲ್ಲ, ಆ ಬೆಟ್ಟದ ಪಕ್ಕದಲ್ಲಿ ಆ ಮರಗಳು ಕಾಣುತ್ತಲ್ಲ, ಅದೇ ಪಾರ್ಕು, ಅಲ್ಲೇ ಸಮಾಧಿ ಇರುತ್ತೆ ಆ ಬೆಟ್ಟಗಳ ಹತ್ರ. ಅಲ್ಲಿವರೆಗೂ ನೀವು ಈ ವಿಡಿಯೋ ನೋಡಬೇಕಾಗುತ್ತೆ, ಲಾಸ್ಟ್ವರೆಗೂ ವಿಡಿಯೋ ನೋಡಿರಿ. ಈ ವಿಡಿಯೋ ಅಲ್ಲಲ್ಲಿ ನಿಮಗೆ ಒಬ್ಬ ಇಂಜಿನಿಯರು, ಇಡೀ ಜಗತ್ಪ್ರಸಿದ್ಧ ಒಬ್ಬ ಇಂಜಿನಿಯರು, ಸಿವಿಲ್ ಇಂಜಿನಿಯರು, ಅಂದರೆ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ಗಳು, ಸಣ್ಣ ಒಂದು ಸ್ಕೂಲಿಂದ, ಆಸ್ಪತ್ರೆಯಿಂದ, ಅನಾಥಾಶ್ರಮಗಳಿಂದ, ಒಳ್ಳೆ ಮಹಾರಾಣಿ ಕಾಲೇಜ್ ಗೊತ್ತಲ್ಲ ನಿಮಗೆ, ಕೇಳಿದ್ರಲ್ಲ ಮಹಾರಾಣಿ ಕಾಲೇಜು, ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ, ಹಾಗೆ ಮೈಸೂರಲ್ಲಿ ಸಾಕಷ್ಟು ಹಾಸ್ಪಿಟ್ಲ್ಗಳು, ಎಲ್ಲಕ್ಕಿಂತ ಕನ್ನಂಬಾಡಿ ಕಟ್ಟೆ, KRS, ಕೃಷ್ಣರಾಜ ಸಾಗರ, ಗೊತ್ತಾಯ್ತಲ್ಲ. 4ನೇ ಚಾಮರಾಜ ಒಡೆಯರ್, ನಾಲ್ಮುಡಿ ಚಾಮರಾಜ ಒಡೆಯರ್ ಇದ್ರಲ್ಲ, ಕೃಷ್ಣರಾಜ ಒಡೆಯರ್, ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ಅವರ ಕಾಲದಲ್ಲಿ ಏನು ಜೋಗ ಜಲಪಾತ ಎಲ್ಲ ಬರುತ್ತೆ, ಕನ್ನಂಬಾಡಿ ಕಟ್ಟೆ ಅಲ್ಲೆಲ್ಲ ಕಟ್ಟಿಸಿದವ್ರು ಯಾರು? ಇವರೇ ಇಂಜಿನಿಯರು, ಗೊತ್ತಾಯ್ತಲ್ಲ. ಹಾಗೆ ಒಬ್ಬ ಜಗತ್ಪ್ರಸಿದ್ಧ ಸಿವಿಲ್ ಇಂಜಿನಿಯರ್, ಸಿವಿಲ್ ಅಂದರೆ ಕನ್ಸ್ಟ್ರಕ್ಷನ್ಸು, ಮನೆಗಳೆಲ್ಲ ಕಟ್ತಕ್ಕಂಥವ್ರು. ಈಗ ನೋಡ್ರಿ, ನನ್ನ ಟೀಮ್ ಬಂದಿದೆ ಅಲ್ಲಿ, ಒಂದು ಸಾರಿ ನನ್ನ ಟೀಮ್ ಮಾತ್ರ ಮಾತಾಡೋಣ. ಓಂ ಶ್ರೀ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ, ಪ್ರಣಾಮ್ 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 ಪ್ರಣಾಮ್. ಮಿಕ್ಸರ್ ಬಿಟ್ರೆ ಏನಿಲ್ಲ, ದೇವರು ಮಿಕ್ಸರ್ ಬಿಟ್ರೆ ಏನಿಲ್ಲ, ಮಿಕ್ಸರ್ ಕೊಡ್ತೀನಿ, ಒಪ್ಕೊಳ್ತೀರಾ? ಗುಡ್. ಓಂ ಶ್ರೀ ಭೈರವೇಶ್ವರಾಯನು, ಓಂ ಶ್ರೀ ಕಾಲಭೈರವೇಶ್ವರಿ ಶಕ್ತೈ ನಮಃ. ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ ದೇವರನ್ನು ನೋಡಬೇಕು, ಅನ್ನಂ ಪರಬ್ರಹ್ಮ. ನೋಡ್ರಿ, ಭೈರವೇಶ್ವರ ಶಕ್ತಿ. ನನ್ನಲ್ಲಿ ಕೇವಲ ಮಿಕ್ಸರ್ ಮಾತ್ರ ಇದೆ, ಇರೋದನ್ನು ಹಾಕ್ತೀನಿ. ನೀವು ಸಾಂಪಲ್ ತಿಂದರೆ ಕಂಟಿನ್ಯೂ ಮಾಡ್ತೀನಿ, ತಿನ್ನಲಿಲ್ಲ ಅಂದರೆ ನಾನೇನಪ್ಪ ಮಾಡೋದು. ಮನೆ ರೈಟ್. ಈಗ ಕೂತ್ಕೊಳ್ಳೋಣ, ಇಲ್ಲೇ ಕೂತ್ಕೊಳ್ಳೋಣ. ಎಲ್ಲಿ ಕೂತ್ಕೊಂಡ್ರೆ ಏನು, ನಿಮ್ಮದೇ ಜಾಗ ಅಲ್ವಾ ಇದು, ನಿಮ್ಮ ಜಾಗ ಹತ್ತಿರಿಂದ ನಾನು ಇಲ್ಲೇ ನಿಮಗೆ ಉಣಬಡಿಸ್ತೀನಿ. ಯಾರು ಏನನ್ನ ಅಂದ್ಕೊಳ್ಳಿ, ರಸ್ತೆನಲ್ಲಿ ಹೋಗೋರು ಬರೋರು ಅಲ್ವಾ. ನೀವಾಯಿತು ನಾನಾಯಿತು ನೀವಾಯಿತು ಅಲ್ವಾ. ದೇವರು ಪರಬ್ರಹ್ಮ, ಪರಮೇಶ್ವರ, ಆದಿಶೇಷ,
ತಗೊಳ್ಳಿ. ಕೊಡ್ತೀನಿ. ವೆಯ್ಟ್. ಗಲಾಟೆ ಮಾಡಬಾರ್ದು, ಭಾಳ ಶಿಸ್ತನ್ನು ಕಾಪಾಡ್ಕೋಬೇಕು. ಶಿಸ್ತು ಗೊತ್ತಾಯ್ತಲ್ಲ, ಮನುಷ್ಯರಲ್ಲಿ ಶಿಸ್ತಿರಲ್ವೇನೋ, ಆದರೆ ಭೈರವೇಶ್ವರ ನಿಮ್ಮಲ್ಲಿ ಶಿಸ್ತಿರಬೇಕು. ಶಿಸ್ತಿನ ಸಿಪಾಯಿ ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಗ್ರಾಮದ ರಕ್ಷಕರು ನೀವು ಅಲ್ವಾ? ಗ್ರಾಮದ ರಕ್ಷಕರು ನೀವು. ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯ ಒಬ್ಬ ಮಹಾನ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಸಿಟಿ ಪಕ್ಕದಲ್ಲಿ ಜಸ್ಟು ಹತ್ತಿರದಲ್ಲೇ ಮುದ್ದೇನಹಳ್ಳಿ ಇದೆ. ಅಲ್ಲಿ ಹುಟ್ಟಿದ ಅವರು 1860ರಲ್ಲಿ ಅವರು ಹುಟ್ಟಿದ್ದು. ಆದರೆ ಅವರ 15ನೇ ವಯಸ್ಸಿನಲ್ಲಿರುವಾಗಲೇ ಅವರು ತಂದೆ ತೀರಿ ಹೋಗ್ತಾರೆ. ಆಮೇಲೆ ಅವ್ರ ತಾಯಿ ಲಕ್ಷ್ಮಮ್ಮ, ಪಾಪ ಬಡತನ, ಬಡ ಕುಟುಂಬ, ಅವ್ರನ್ನ ಸಾಕಿ ಸಲುಹೋದು ಹೇಗೆ, ತುಂಬ ಕಷ್ಟ ಆಗುತ್ತೆ. ಆದರೂ ಚಿಕ್ಕಬಳ್ಳಾಪುರದಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸ್ತಾರೆ. ಆನಂತರ ಅವರು ಬೆಂಗಳೂರಲ್ಲಿ ಹೆಚ್ಚಿನ ವ್ಯಾಸಂಗಕ್ಕೆ ಹೋಗ್ತಾರೆ. ಆದರೆ ಅವ್ರ ಹತ್ರ ಹಣ ಇರೋದಿಲ್ಲ ಖರ್ಚಿಗೆ, ತುಂಬ ಬಡ ಕುಟುಂಬ. ಒಂದು ಸಾರಿ ಅವರು ಬೆಂಗಳೂರಿಂದ 35 ಕಿಲೋಮೀಟ್ರ್ ಆಗುತ್ತೆ ಮುದ್ದೇನಹಳ್ಳಿ, ಅಲ್ಲಿಗೆ ಬಸ್ ಫೇರ್ ಇಲ್ಲದೆ ಕಾಲ್ನಡಿಗೆಲ್ಲೇ ನಡ್ಕೊಂಬರ್ತಾರೆ. ಅವ್ರ ಅಮ್ಮಗೆ ತುಂಬ ಬೇಜಾರಾಗುತ್ತೆ. ಮನೆಯಲ್ಲಿರೋ ಪಾತ್ರೆ ಎಲ್ಲ ಅವರಮ್ಮ ಸೇಲ್ ಮಾಡಿ ಮಾರಿಬಿಟ್ಟು ಆಮೇಲೆ ಅವರಿಗೆ ಖರ್ಚಿಗೆಲ್ಲ ಕೊಡ್ತಾರೆ. ಅದೇ ರೀತಿ ಬೆಂಗಳೂರಲ್ಲಿ ಅವರು ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾರೆ. ಅನಂತರ ಒಳ್ಳೆ ಮೆರಿಟ್ ಮೇಲೆ, ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಕ್ಕೆ ಅವರಿಗೆ ಒಳ್ಳೆ ಮೆರಿಟ್ ಮೇಲೆ ನೆಕ್ಸ್ಟ್ ಅವರು ಒಬ್ಬ ಇಂಜಿನಿಯರ್ ಮಾಡಬೇಕು ಅಂತ ಹೋಗ್ತಾರೆ, ಸಿವಿಲ್ ಇಂಜಿನಿಯರ್ ಮಾಡಬೇಕು ಅಂತ. ಆಮೇಲೆ ಬಾಂಬೆನಲ್ಲಿ ಅವರು ವಿದ್ಯಾಭ್ಯಾಸ ಮುಂದುವರಿಸ್ತಾರೆ. ಅಲ್ಲಿ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಮುಗಿದ ಮೇಲೆ ಅವ್ರಿಗೆ ಅಲ್ಲೇ ಕೆಲಸ ಸಿಗುತ್ತೆ. ಸ್ವಲ್ಪ ಅಸಿಸ್ಟೆಂಟಾಗಿ ಬೇರೆ ಕಡೆ ಕೆಲಸ ಮಾಡ್ತಾರೆ ಪ್ರೈವೇಟ್ನಲ್ಲಿ. ಅನಂತರ ಗೌರ್ಮೆಂಟ್ ಕೆಲಸನ ಸಿಗುತ್ತೆ. ಅನಂತರ ಬಾಂಬೆನಲ್ಲಿ ಸಾಕಷ್ಟು ಸೇವೆ ಮಾಡಿ, ಬಾಂಬೆ ಆ ಸುತ್ತಮುತ್ತಲ ಸಿಟಿಗೆ, ಪಟ್ಟಣಕ್ಕೆ, ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಇತ್ತು, ಕುಡಿಯುವ ನೀರಿನ ಸಮಸ್ಯೆ. ಅದನ್ನೆಲ್ಲ ಅವರು ನಿಭಾಯಿಸ್ತಾರೆ. ಒಳ್ಳೆ ಅಣೆಕಟ್ಟುಗಳನ್ನು ಕಟ್ತಾರೆ ನದಿಗಳಿಗೆ ಅಡ್ಡಲಾಗಿ, ಎಷ್ಟು ಬೇಕಷ್ಟು ನೀರು ಹೋಗಲಿಕ್ಕೆ. ಆಮೇಲೆ ಆಟೋಮೆಟಿಕ್, ಏನು ಬಾಂಬೆ ಪಕ್ಕದಲ್ಲಿ ಆಟೋಮೆಟಿಕ್ ಇರುತ್ತಲ್ಲ, ಹಡಗು ಹೋದರೆ ಅಲ್ಲಿ ಆಟೋಮೆಟಿಕ್ಕು ಕ್ರೇನ್ ಇರುತ್ತಲ್ಲ, ಅದೆಲ್ಲ ಅವರು ರೆಡಿ ಮಾಡ್ತಾರೆ. ಹಾಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅವರು. ಒಳ್ಳೆ ಸ್ಕೂಲುಗಳು, ಆಸ್ಪತ್ರೆಗಳು, ಅನಾಥಾಶ್ರಮಗಳು, ಸರ್ಕಾರಿ ಕಟ್ಟಡಗಳು, ಆಫೀಸುಗಳು, ಪೋಸ್ಟ್ ಆಫೀಸುಗಳು, ಆಮೇಲೆ ತಾಲೂಕು ಆಫೀಸುಗಳು ಇತ್ಯಾದಿ, ಜಿಲ್ಲಾ ಆಫೀಸುಗಳು, ಇವೆಲ್ಲ ಅಲ್ಲಿ ಕಟ್ತಾರೆ ಬಾಂಬೆನಲ್ಲಿ. ಒಳ್ಳೆ ಫೇಮಸ್ ಆಗ್ತಾರೆ. ಅನಂತರ ಏನಪ್ಪ ಆಗುತ್ತೆ ಅಂದರೆ, ಅಲ್ಲಿ ಅವರು ಸಾಕಷ್ಟು ಇರ್ತಾರೆ. ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ವಿರೋಧಿಗಳಿರ್ತಾರೆ, ಮಿತ್ರರು ಇರ್ತಾರೆ. ಅದು ಸರ್ವೇ ಸಾಮಾನ್ಯ. ಅದೇನೋ ವಿಶ್ವಾಸಕ್ಕೆ ಪಾತ್ರರಲ್ಲ ಮನುಷ್ಯರಲ್ಲಿ ಎಲ್ಲರೂ ಇರ್ತಾರೆ. ಹಾಗೆ ಅನಂತರ ಅವರು ಅಲ್ಲಿ ಕೆಲಸ ಬಿಡಬೇಕಾಗಿ ಪರಿಸ್ಥಿತಿ ಬರುತ್ತೆ. ಬಾಂಬೆನಲ್ಲಿ ಬಿಡ್ತಾರೆ. ಅನಂತರ ಹೊರದೇಶಕ್ಕೆ ಹೋಗುವಂಥ ಅವಕಾಶ ಸಿಗುತ್ತೆ. ಆದರೆ ಮೈಸೂರು ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಇವರಿಗೆ ಆಹ್ವಾನ ಕೊಡ್ತಾರೆ. ಆಮೇಲೆ ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಇವರು ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ಎಷ್ಟೆಷ್ಟೋ ಮೈಸೂರಿನಲ್ಲೇ ಒಳ್ಳೆ ಆಸ್ಪತ್ರೆಗಳು, ಒಳ್ಳೆ ತಾಲೂಕು ಆಫೀಸುಗಳು, ಒಳ್ಳೆ ಬ್ಯಾಂಕುಗಳು, ಇತ್ಯಾದಿ ಒಳ್ಳೆ ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳನ್ನು ಇವರು ಕಟ್ಟಿಸ್ತಾರೆ. ಅನಂತರ ಕನ್ನಂಬಾಡಿ ಕಟ್ಟು, ರೈತರ ಕಷ್ಟಕ್ಕಾಗಿ, ಅವರ ಒಂದು ಬೆಳೆಗಳನ್ನು ಬೆಳೀಲಿಕ್ಕಾಗಿ ಮಂಡ್ಯ, ಮೈಸೂರು, ಮದ್ದೂರು ಇತ್ಯಾದಿ, ಶ್ರೀರಂಗಪಟ್ಟಣ ಇತ್ಯಾದಿ ರೈತರು ವ್ಯವಸಾಯಕ್ಕೆ ಯೋಗ್ಯವಾಗಿ ನೀರು ಬೇಕು. ಅವ್ರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೃಷ್ಣರಾಜ ಸಾಗರ ಏನಿದೆ ಇವತ್ತು, ಡ್ಯಾಮ್ ಇದೆ, KRS, ಅದನ್ನು ವಿಶ್ವೇಶ್ವರಯ್ಯನವರು ಪೂರ್ಣಗೊಳಿಸ್ತಾರೆ. ಅವರು ಒಂದು ಒಳ್ಳೆಯ ಆಲೋಚನಾ ಶಕ್ತಿ, ಹಾಗೆ ನಾಲ್ಮಡಿ ಕೃಷ್ಣರಾಜ ಒಡೆಯರವರ ಒಂದು ಸಹಕಾರ, ಇದರಿಂದ ಅವ್ರಿಗೆ ಒಳ್ಳೆಯದಾಗ್ತದೆ. ಅನಂತರ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಕೂಡ, ಅಲ್ಲಿ ದಿವಾನರಂದರೆ ವೈಸ್ ಪ್ರೆಸಿಡೆಂಟಾಗಿ ಕೂಡ ಕೆಲಸ ಮಾಡ್ತಾರೆ. ಈಗ ಗೊತ್ತಾಯ್ತಲ್ಲ. ಅನಂತರ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಏಪ್ರಿಲ್ 14, 1962ರಲ್ಲಿ ದೈವಾಧೀನರಾಗ್ತಾರೆ. ಅವರ ಸಮಾಧಿಯನ್ನು ಇದೇ ಮುದ್ದೇನಹಳ್ಳಿ, ಇದೇ ಪಾರ್ಕ್ನಲ್ಲಿ, ಈಗ ನೀವು ನೋಡಿದ್ರಲ್ಲ ಅದೇ ಅವ್ರ ಸಮಾಧಿ, ಇಲ್ಲಿ ಮಾಡಲಾಯಿತು. ಇವತ್ತು ನಾನು ಈ ಜಾಗದಲ್ಲಿ
ದೈವ ಕೃಪೆ ಅಥವಾ ಗುರುಗಳ ವಿಶ್ವೇಶ್ವರ ಅನುಗ್ರಹ ಅಂತ ಹೇಳ್ಬೋದು. ಇಲ್ಲಿ ಬಂದು ನಿಮಗೆ ಈ ಒಂದು ಪುಟ್ಟ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಸ್ಥಳವನ್ನು ನಿಮಗೆ ತೋರಿಸಲಾಗಿದೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಬದುಕಿದರೆ ವಿಶ್ವೇಶ್ವರಯ್ಯ ಅಥವಾ ಒಳ್ಳೆಯ ಮಹಾತ್ಮರಂತೆ ನಾವು ಜೀವಿಸಬೇಕು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು. ಆವಾಗಲೇ ನಾವು ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಅನ್ಸ್ಕೊಳ್ಳೋದು. ಅದೇ ಸುಮ್ಮನೆ ನಾವು ಭೂಮಿ ಮೇಲೆ ಹುಡ್ತೀವಿ, ವೇಸ್ಟ್ ಆಗುತ್ತೆ ಲೈಫ್. ಆ ರೀತಿ ಆಗಬಾರ್ದು. ಓಕೆನಾ? ಈಗ ನಾನು ವಾಪಸ್ ಬಂದಿದ್ದೀನಿ. ಆಗಲೇ ಅಷ್ಟಭೈರವರಿಗೆ ಎಲ್ಲಿ ಪ್ರಸಾದ ಆಗದೆ ಆ ಮರ ಏನು ಮರ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ಆಮೇಲೆ ಗೊತ್ತಾಯಿತು. ಈಗ ನಾಗರಾಜ್ ಹೇಳಿದರು, ಗುರುಗಳೇ ನೀವು ಅವಾಗೆ ಕೂತಿದ್ರಲ್ಲ ಆ ಮರ ಬಂದು ನಾಗಲಿಂಗ ಪುಷ್ಪದ ಮರ ಅಂತ. ಅದೇ ಮರ ನೀವು ನೋಡಿದ್ರೆ ಈಗ ನೋಡಿ ಅಲ್ಲಿ ಹುತ್ತುಗಳೆಲ್ಲ ಇಲ್ಲಿ ಜಾಸ್ತಿ ಇರುತ್ತೆ. ಸಾಕಷ್ಟು ಹುತ್ತುಗಳಿರುತ್ತೆ. ಎಲ್ಲಿ ನೋಡಿದ್ರೂ ಹುತ್ತುಗಳಿರುತ್ತೆ. ಇದೇ ಪಾರ್ಕಲ್ಲಿ ಇದು ಒಂದು ಹುತ್ತ ಇದೆ. ಇವರೇ ಯಾರೇ ಆಗಲಿ ಭೂಮಿ ಮೇಲೆ ಹುಡ್ತಾರೆ. ಆದರೆ ಇಲ್ಲಿ ಎಲ್ಲರೂ ತಿಂತಾರೆ, ಕುಡಿತಾರೆ, ತಮ್ಮ ಜೀವನನ ಮೋಜು ಮಸ್ತಿ ಅಂತ, ಇಷ್ಟೇ ಜೀವನ ಅಂತ ಅಂದ್ಕೊಂಡು ಹೋಗ್ತಾರೆ. ಹಾಗೆ ಆಗಬಾರ್ದು. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಅವರನ್ನು ಬೆಳೆಸಬೇಕು. ಜವಾಬ್ದಾರಿ ನಮ್ಮದು ಇರುತ್ತೆ. ತಪ್ಪಿ ನಾವು ಏನು ಪಾಪ ಮಾಡಿದ್ದೀವಿ, ಏನು ಪುಣ್ಯ ಮಾಡಿದ್ದೀವಿ ಅದರ ಆಧಾರದ ಮೇಲೆ ನಮ್ಗೆ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಕಷ್ಟಗಳು, ನೋವುಗಳು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಬರಬಾರ್ದು. ಅವರೆಲ್ಲ ಚೆನ್ನಾಗಿರಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ವಿಶ್ವೇಶ್ವರಯ್ಯ ಅವರಿಗೆ ಅವ್ರ ತಾಯಿ ಲಕ್ಷ್ಮಮ್ಮ ತುಂಬ ಕಷ್ಟಪಟ್ಟು ಬೆಳೆಸಿದರು. ಆದರೆ ಅವ್ರ ಮಾವ ಬಂದು ರಾಮಯ್ಯ ಅಂದ್ಬಿಟ್ಟು, ಅವ್ರ ಮಾವ ರಾಮಯ್ಯ ಅಂದ್ಬಿಟ್ಟು ಅವರು ಸಹಾಯ ಮಾಡ್ತಾರೆ ವಿಶ್ವೇಶ್ವರಯ್ಯ ಅವರಿಗೆ. ಗೊತ್ತಾಯ್ತಲ್ಲ? ಇಲ್ಲಿಗೆ ಈ ಒಂದು ಪಾರ್ಕ್ ಇದೆ. ವಿಶ್ವೇಶ್ವರಯ್ಯ ಸಮಾಧಿ ಮಾಡಿರ್ತಕ್ಕಂಥ ಪಾರ್ಕು, ಅವರ ಸ್ಮರಣಾರ್ಥ. ಈ ಪಾರ್ಕಿನ ಈ ಊರಿನ ಮುದ್ದೇನಹಳ್ಳಿ ಊರಿನ ಬಗ್ಗೆ ಸ್ವಲ್ಪ ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ವಿಶ್ವೇಶ್ವರಯ್ಯ ಎಷ್ಟೆಲ್ಲ ಕಷ್ಟಪಟ್ಟರು, ಅವರು ಯಾವ್ಯಾವ ದೇಶದಲ್ಲಿ ಏನೇನು ಪ್ರೋಗ್ರಾಮ್ಗಳು ಅಟೆಂಡ್ ಆಗಿದ್ರು, ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಡ್ಯಾಮ್ಗಳು ಕಟ್ಟಿದ್ದಾರೆ. ನಮ್ಮ ದೇಶ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಅವರು ಒಳ್ಳೊಳ್ಳೆ ಡ್ಯಾಮ್ಗಳನ್ನು ಕಟ್ಟಿಸಿದ್ದಾರೆ. ಒಟ್ಟಿನಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ, ಹಾಗೆ ರೈತರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿದಂಥ ವ್ಯಕ್ತಿಯನ್ನು ಇವತ್ತು ನಾವು ಸ್ಮರಣೆ ಮಾಡಬೇಕು. ಈ ದೇಶದಲ್ಲಿ ತುಂಬ ಜನ ಮಹಾತ್ಮರು, ಮಹಾಮಾತೆಯರು ಜನನ ಆಗಿದೆ. ಆದರೆ ಅದನ್ನು ನೋಡಿ ಎಲ್ಲರೂ ಮುಂದಿನ ಪೀಳಿಗೆ ಕಲಿಬೇಕು. ಅವರ ಜೀವನ ಚರಿತ್ರೆಗಳು ನಮಗೆ ಮಾರ್ಗದರ್ಶನ ಆಗುತ್ತೆ. ಅವರ ಆಶಾ ಭಾವನೆಗಳನ್ನು ನಾವು ಸ್ವಲ್ಪ ಆದರೂ ಅಳವಡಿಸ್ಕೊಂಡ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಎಷ್ಟೋ ಜನ ದೇಶಪ್ರೇಮಿಗಳು, ಹಾಗೆ ಸಾಧು ಸಂತರು, ಶರಣರು, ಋಷಿಮುನಿಗಳು ಇವರೆಲ್ಲ ಈ ದೇಶದಲ್ಲಿ ಜನಿಸಿದ್ರು. ಹಾಗೆ ಮಹಾಮಾತೆಯರು ಕೂಡ ಜನಿಸಿದ್ರು. ಆದರೆ ನಾವು ಅವರ ತತ್ವಗಳನ್ನು ಸ್ವಲ್ಪ ಆದರೂ ಅಳವಡಿಸ್ಕೊಂಡು ಅದನ್ನು ಫಾಲೋ ಮಾಡಬೇಕು. ಆವಾಗಲೇ ಅವರ ಆತ್ಮಕ್ಕೆ ಶಾಂತಿ ಸಿಗೋದು, ಅವರ ಆಶೀರ್ವಾದ ನಮ್ಗೆ ಸಿಗೋದು. ಆವಾಗಲೇ ನಾವು ಉದ್ಧಾರ ಆಗೋದು, ನಮ್ಮ ಜನ್ಮಗಳು ಸಾರ್ಥಕ ಆಗೋದು. ಇದನ್ನು ಗಮನದಲ್ಲಿಟ್ಕೋಬೇಕು. ಕೇವಲ ಆಡಂಬರಕ್ಕೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳೆಲ್ಲ ನಾವು ಹಾಕ್ಕೊಂಡು ಅವುಗಳನ್ನು ಶೇರ್ ಮಾಡ್ತಾ ಹೋದರೆ ಪ್ರಯೋಜನ ಆಗೋಲ್ಲ. ಅವುಗಳನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಒಂದು 5% ಆದರೂ ಅಳವಡಿಸ್ಕೋಬೇಕು. ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಈ ರೀತಿ ವಿಡಿಯೋ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ವಿಡಿಯೋ ಹೆಂಗೋ ಇಲ್ಲಿವರೆಗೂ ನೋಡ್ಕೊಂಡು ಬಂದಿರ್ತೀರ. ಒಂದು ಲೈಕ್ ಮಾಡಿದ್ರೆ ನಮಗೆ ನೀವು ನೋಡಿದ್ದೀರಿ, ಇಷ್ಟಪಟ್ಟಿದ್ದೀರಿ ಅಂತ ಒಂದು ಭಾವನೆ ಬರುತ್ತೆ. ಅದಾದಮೇಲೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಸಾಧ್ಯವಾದರೆ ಒಂದು ಕಾಮೆಂಟ್ ಮಾಡಿ, ಇನ್ನೂ ಅನುಕೂಲ ಆಗುತ್ತೆ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.